ಪಟ್ಟಣದ ಶ್ರೀ ಚನ್ನಕೇಶವ ದೇವಸ್ಥಾನದ ರಥ ಬೀದಿಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಸಾಕು ನಾಯಿಗಳು ಹಾಗೂ ಬೀದಿ ನಾಯಿಗಳು ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಕರು ಮೇಲೆ ದಾಳಿ ಮಾಡಿ ದೇಹದ ಹಲವಾರು ಕಡೆ ಕಚ್ಚಿದ್ದರಿಂದ ಕರು ಒದ್ದಾಡುತ್ತಿದ್ದುದನ್ನು ಕಂಡು ಅಲ್ಲೇ ಓಡಾಡುತ್ತಿದ್ದ ಕೆಲ ಸ್ಥಳೀಯರು ನಾಯಿಗಳನ್ನು ಓಡಿಸಿ ಕರುವನ್ನು ರಕ್ಷಿಸಿದರು. ಆದರೂ ಕರು ಕೊಟ್ಟಿಗೆಯಲ್ಲಿ ಸಾವನ್ನಪ್ಪಿದ ಘಟನೆ ವರದಿಯಾಗಿದೆ. ಪಟ್ಟಣದ ಶ್ರೀ ಚನ್ನಕೇಶವ ದೇವಸ್ಥಾನದ ರಥ ಬೀದಿಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಸಾಕು ನಾಯಿಗಳು ಹಾಗೂ ಬೀದಿ ನಾಯಿಗಳು ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಕರು ಮೇಲೆ ದಾಳಿ ಮಾಡಿ ದೇಹದ ಹಲವಾರು ಕಡೆ ಕಚ್ಚಿದ್ದರಿಂದ ಒದ್ದಾಡುತ್ತಿದ್ದುದನ್ನು ಕಂಡು ಅಲ್ಲೇ ಓಡಾಡುತ್ತಿದ್ದ ಕೆಲ ಸ್ಥಳೀಯರು ನಾಯಿಗಳನ್ನು ಓಡಿಸಿ ಕರುವನ್ನು ರಕ್ಷಿಸಿದರು. ಆದರೂ ಕರು ಕೊಟ್ಟಿಗೆಯಲ್ಲಿ ಸಾವನ್ನಪ್ಪಿದ್ದು, ಗುಣಿಗೆರೆ ಬೀದಿಯ ನಿವಾಸಿ ಆನಂದ್ ಎಂಬುವರ ಕೊಟ್ಟಿಗೆಯಲ್ಲಿ ಇದ್ದಂತಹ ಕರು ಮೇಲೆ ನಾಯಿಗಳು ದಾಳಿ ಮಾಡಿ ಕರುವನ್ನ ಸಾಯಿಸಿದ್ದಲ್ಲದೆ ಅದನ್ನ ಅಲ್ಲಿಂದ ಎಳೆದುಕೊಂಡು ಹೋಗಿ ಎಲ್ಲಾ ನಾಯಿಗಳು ಸೇರಿ ನಾಯಿಗಳ ಮಾಲೀಕರಾದ ಸಾವಿತ್ರಿ ಎಂಬುವರ ಮನೆಯ ಮುಂಭಾಗದಲ್ಲಿ ತಿಂದು ಹಾಕುತ್ತಿರುವುದನ್ನು ಕಂಡ ಸ್ಥಳೀಯರು ಹಸುವಿನ ಮಾಲೀಕನಿಗೆ ತಿಳಿಸಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಬರುವಷ್ಟರಲ್ಲಿ ಬೀದಿ ನಾಯಿಗಳು ಕರುವನ್ನು ನೋಡುವಷ್ಟರಲ್ಲಿ ಸಂಪೂರ್ಣವಾಗಿ ನಾಯಿಗಳು ತಿಂದು ಹಾಕಿದ್ದವು. ಇದರಿಂದ ಆಕ್ರೋಶ ವ್ಯಕ್ತಪಡಿಸಿ ಮಾಲೀಕ ಕೂಡಲೇ ಪುರಸಭೆ ಸದಸ್ಯರಿಗೆ ಹಾಗೂ ಮುಖ್ಯ ಅಧಿಕಾರಿಗಳಿಗೆ ಕರೆ ಮಾಡಿ ಕೂಡಲೇ ಕರುವನ್ನು ತಿಂದು ಹಾಕಿರುವ ನಾಯಿಗಳ ಮಾಲೀಕರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಸ್ಥಳೀಯ ನಿವಾಸಿ ಪುರಸಭೆ ಮಾಜಿ ಸದಸ್ಯ ಮೋಹನ್ ಕುಮಾರ್ ಮಾತನಾಡಿ, ಇತ್ತೀಚೆಗೆ ಬೇಲೂರು ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಜಾಸ್ತಿಯಾಗಿದ್ದು, ಶಾಲಾ ಮಕ್ಕಳು, ವಯೋವೃದ್ಧರು ವಾಯುವಿಹಾರಕ್ಕೆ ಓಡಾಡುವುದು ಕಷ್ಟಕರವಾಗುತ್ತಿದೆ. ತಕ್ಷಣ ನಾಯಿಗಳನ್ನು ಹಿಡಿದು ಬೇರೆಡೆ ಸಾಗಿಸಬೇಕೆಂದು ನಾಗರಿಕರು ಪುರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಅಲ್ಲದೆ ಇಲ್ಲಿ ಬೀದಿ ನಾಯಿಗಳನ್ನು ಸಾವಿತ್ರಿ ಎಂಬುವರು ಸಾಕುತ್ತಿದ್ದು, ಅವರಿಗೆ ಎಷ್ಟೇ ಬಾರಿ ಹೇಳಿದರೂ ಸಹ ನಮ್ಮ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಇವರ ಮನೆಯ ಸಮೀಪದಲ್ಲೇ ಮೌಂಟ್ ಫೌಂಟ್ ಶಾಲೆ ಇದ್ದು, ಚಿಕ್ಕ ಮಕ್ಕಳು ಆಟದ ಮೈದಾನದಲ್ಲಿ ಆಟವಾಡುತ್ತಿದ್ದ ಸಂದರ್ಭದಲ್ಲಿ ಮಕ್ಕಳ ಮೇಲೆ ದಾಳಿ ಮಾಡಿದರೆ ಇದಕ್ಕೆ ಯಾರು ಹೊಣೆ? ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಮುಖ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಸ್ಥಳಕ್ಕೆ ಆಗಮಿಸಿದ ಮುಖ್ಯ ಅಧಿಕಾರಿಗಳು ಹಾಗೂ ಪುರಸಭಾ ಸದಸ್ಯರು ನಮ್ಮ ವಾರ್ಡಿನ ಹಲವಾರು ಬೀದಿ ನಾಯಿಗಳ ಬಗ್ಗೆ ಹಾಗೂ ಸಾಕು ನಾಯಿಗಳ ಬಗ್ಗೆ ನಮಗೆ ದೂರುಗಳನ್ನು ನೀಡುತ್ತಿದ್ದರೂ ಸಹ ನಾಯಿಗಳ ಮಾಲೀಕರಾಗಿರುವ ಸಾವಿತ್ರಿ ಇವರಿಗೆ 2-3 ಬಾರಿ ಮಾಹಿತಿ ನೀಡಿದ್ದರೂ ಸಹ ಇದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಇವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಹಾಗೂ ಕರುವನ್ನು ಕಳೆದುಕೊಂಡ ಮಾಲೀಕರಿಗೆ ಪರಿಹಾರ ನೀಡಬೇಕು ಎಂದು ಮುಖ್ಯಾಧಿಕಾರಿಗಳಿಗೆ ಪುರಸಭಾ ಸದಸ್ಯೆ ದಿವ್ಯಾ ಗಿರೀಶ್ ಸೂಚನೆ ನೀಡಿದರು. ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ ಮಾತನಾಡಿ, ಬೀದಿ ನಾಯಿಗಳನ್ನು ಈಗಾಗಲೇ ಹಿಡಿಯಲು ಸೂಚನೆ ನೀಡಲಾಗಿದ್ದು, ಅದರಂತೆ ಸಾಕು ನಾಯಿಗಳನ್ನು ಮಾಲೀಕರೇ ಜವಾಬ್ದಾರಿಯಿಂದ ಕಟ್ಟಿ ಸಾಕಬೇಕು. ಅದನ್ನು ಬಿಟ್ಟು ಈ ರೀತಿ ತೊಂದರೆ ಆದರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ. ಅಲ್ಲದೆ ಪುರಸಭೆಯಿಂದ ನೀಡುತ್ತಿರುವ ಸೌಲಭ್ಯಗಳಾದ ನೀರು, ಶೌಚಾಲಯ ವ್ಯವಸ್ಥೆ ಇವುಗಳನ್ನು ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇದಕ್ಕೆ ಪರಿಹಾರವನ್ನು ನಾಯಿಗಳ ಮಾಲೀಕರಿಂದಲೇ ಕಟ್ಟಿಸಲಾಗುತ್ತದೆ ಎಂದು ತಿಳಿಸಿದರು. ನಾಯಿಗಳನ್ನೆಲ್ಲ ಹೋಗಿ ಕೊಟ್ಟಿಗೆ ಮನೆಯಿಂದ ಎಳ್ಕೊಂಬಂದು ಅವ್ರ ಮನೆ ಮುಂದೆ ಎಲ್ಲ ತಿಂದು ನೋಡಿ ಇಲ್ಲಿ ಇದು ಮಾಡಿದೆ, ತಿಂದಾಕಿದೆ. ಎಷ್ಟು ಹೇಳಿದ್ರು ಕೇಳ್ತಾ ಇದೆ. ಇವ್ರ ಮೇಲೆ ಕ್ರಮ ತಗೋಬೇಕು. ಆ ನಾಯಿಗಳನ್ನ ಇದು ಮಾಡಿ ಕಂಟ್ರೋಲ್ ಮಾಡಬೇಕು. ನಾಯಿ ಕಾಟನ ಇಲ್ಲಿ ನಮ್ಮ ಭೀಮಾಚಾರಿ ಬೀದಿಲಿ ನಾಯಿ ಕಾಟ ತಪ್ಪಿಸ್ಬೇಕು. ಇದಕ್ಕೆ ಪುರಸಭಾ ಸದಸ್ಯರು ಆಮೇಲೆ ಇವರು ಎಲ್ಲರೂ ಸಾಕ್ಷಿ ಇದ್ದಾರೆ. ಇನ್ನು ಮುಂದೆ ಈ ಥರ ಆಗದಂಗೆ ಪುರಸಭೆಯವರು ಕ್ರಮ ಕೊಡಬೇಕು ಅಂತ ನಾನು ಕೇಳ್ಬೇಕು. ಇದೇ ಸಂದರ್ಭದಲ್ಲಿ ಪುರಸಭೆ ಮಾಜಿ ಉಪಾಧ್ಯಕ್ಷ ಸತೀಶ್, ಸ್ಥಳೀಯರಾದ ಕೃಷ್ಣಮೂರ್ತಿ, ಗಾಂಧಿ, ಆರೋಗ್ಯಾಧಿಕಾರಿ ಲೋಹಿತ್ ಸೇರಿದಂತೆ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.